ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡಕ್ ಹೊರಟಿರೋದು ಏನು ಅಂತ ಅಂದ್ರೆ, ರಾಯರನ್ನ ಎಷ್ಟು ಹೆಸರುಗಳಲ್ಲಿ ಕರೀತಾರೆ, ಅವ್ರಿಗೆ ಎಷ್ಟು ಹೆಸರುಗಳಿದೆ ಅದನ್ನ ನೋಡ್ಕೊಳ್ಳೋಣ. ಯಾವ ಹೆಸರು ಕರೆದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ಜನರು ಭಕ್ತಿಯಿಂದ ಯಾವ್ದನ್ನ ಕರೀತಾರೆ ಅಂತ ಹೇಳಿ ನೋಡ್ಕೊಳ್ಳೋಣ. ಇವಾಗ ನಾನು ಪ್ರತಿ ಗುರುವಾರ ರಾಯರ ಚರಿತ್ರೆನ ಪ್ರಸಾರ ಮಾಡ್ತಾ ಇದ್ದೀನಿ. ಯಾರು ಕಂಟಿನ್ಯೂಸ್ ಆಗಿ ತಪ್ಪದೆ ಕೇಳ್ತಾ ಇರ್ತೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ ರಾಯರನ್ನ ಯಾವ್ಯಾವ ಹೆಸರುಗಳಿಂದ ಎಲ್ಲ ಕರೀತಾ ಇದ್ರು ಅಂತ. ಸೊ ಯಾರು ಕೇಳಿಸ್ಕೊಂಡಿಲ್ವೋ ಅವ್ರಿಗೆ ಈ ರಾಯರಿಗೆ ಎಷ್ಟು ಹೆಸರುಗಳಿದೆ, ನಾವು ಯಾವ ಹೆಸರಿಂದ ತುಂಬಾ ಪ್ರೀತಿಯಿಂದ ಕರಿತೀವಿ ಅನ್ನೋದೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ರಾಯರು ಭೂಮಿ ಮೇಲೆ ಜನ್ಮ ತಾಳಿದ್ದು ಏನು ವಿಷ್ಣು ಅವರ ಒಂದು ಅಂಶ ಜನ್ಮ ತಾಳಿದ್ದು ಶಂಕುಕರ್ಣ ಅಂತ ಹೇಳ್ಬಿಟ್ಟು, ಅವರ ಮೂಲ ರೂಪ ಶಂಕುಕರ್ಣ. ನೆಕ್ಸ್ಟ್ ಶಂಕುಕರ್ಣ ಆದ್ಮೇಲೆ ಪ್ರಹ್ಲಾದ ರಾಜರಾಗಿ ಜನ್ಮನ ತಾಳ್ತಾರೆ. ಅದಾದ್ಮೇಲೆ ಬಾಲಿಕ ರಾಜರಾಗಿ ಜನ್ಮ ತಾಳ್ತಾರೆ. ಅದಾದ್ಮೇಲೆ ವ್ಯಾಸರಾಜರಾಗಿ ಜನ್ಮ ತಾಳ್ತಾರೆ. ಈ ಎಲ್ಲಾವುದು ಕೂಡ ರಾಯರ ಹೆಸರೇ. ಏನೇನು ಶಂಕುಕರ್ಣ, ಪ್ರಹ್ಲಾದ ರಾಜರು, ಬಾಲಿಕ ರಾಜರು, ವ್ಯಾಸರಾಜರು, ಇದೆಲ್ಲ ಕೂಡ ರಾಘವೇಂದ್ರ ಸ್ವಾಮಿಗಳೇ. ಆದ್ರೆ ಇದೆಲ್ಲ ಅವರ ಹಿಂದಿನ ಜನ್ಮದ ಹೆಸರುಗಳು. ಇನ್ನ ಈ ಜನ್ಮಕ್ಕೆ ಬಂದ್ರೆ ಅಂತ ಅಂದ್ರೆ, ಈಗ ರಾಘವೇಂದ್ರ ಸ್ವಾಮಿಗಳಾಗಿ ಏನು ಜನ್ಮ ತಾಳಿದ್ರು ಆ ಜನ್ಮದಲ್ಲಿ ನಿಮ್ಮ ಎಲ್ಲರಿಗೂ ಗೊತ್ತಂಗೆ ಈಗ ಆಲ್ರೆಡಿ ಧಾರಾವಾಹಿ ಕೂಡ ಬಂದಿದೆ, ಅದ್ರಲ್ಲೂ ಕೂಡ ಎಲ್ಲರಿಗೂ ಗೊತ್ತಾಗಿರುತ್ತೆ. ಅಪ್ಪ ಅಮ್ಮ ಇಡ ಅಂತ ಹೆಸರು ಅವ್ರಿಗೆ ವೆಂಕಟನಾಥ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಅವರು ರಾಘವೇಂದ್ರ ತೀರ್ಥರಾಗಿ ಪರಿವರ್ತನೆಗೊಂಡು ಈಗ ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ಬಿಟ್ಟು. ಇನ್ನು ಅದಾದ್ಮೇಲೆ ನಾವು ಭಕ್ತರು ಯಾವ್ದನ್ನ ಹೆಚ್ಚು ಪ್ರೀತಿಯಿಂದ ಕರಿತೀವಿ ನಿಮ್ಗೆ ಗೊತ್ತು. ನಾನು ಪ್ರತಿದಿನ ಹೇಳ್ತಿರ್ತೀನಿ, ಯಾರೆಲ್ಲ ರಾಯರ ಭಕ್ತರು ಇದ್ದೀರೋ ಅವರೆಲ್ಲರೂ ಕೂಡ ಅವ್ರ ಹೆಸರು ಹೇಳ್ತಾ ಇರ್ತೀವಿ. ಈಗ ತಾನೇ ಹೇಳ್ದೆ ರಾಯರು. ನಾವು ಕರೆಯೋದೇ ರಾಯರು. ನಮಗ್ ಗೊತ್ತಿರೋದೊಂದೇ ರಾಯರು. ಬಾಯ್ ಬಿಟ್ರೆ ರಾಯರು, ಕಣ್ ಮುಚ್ಚಿರೋ ರಾಯರು, ಕಣ್ ಬಿಟ್ರೋ ರಾಯರು. ಯಾವಾಗ ನೋಡಿದ್ರೆ ರಾಯರು ಅನ್ನೋ ಹೆಸರು ಮಾತ್ರ ನಮ್ಮ ಬಾಯಲ್ಲಿ ಹರಿದಾಡ್ತಾನೆ ಇರುತ್ತೆ. ಇದನ್ನ ನಾವು ತುಂಬಾ ಪ್ರೀತಿಯಿಂದ ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳನ್ನ ಕರೆಯಿರ್ತಕ್ಕಂಥದ್ದು. ಇನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಗುರುರಾಜರು ಅಂತಾರೆ, ಗುರುರಾಯರು ಅಂತಾರೆ, ವೇಣುಗೋಪಾಲ ಅಂತಾರೆ. ಮತ್ತೆ ಇನ್ನೊಂದು ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಹೆಸರು ಪರಿಮಳಾಚಾರ್ಯರು ಅಂತ ಹೇಳ್ಬಿಟ್ಟು. ಇಷ್ಟು ಹೆಸರುಗಳಿಂದ ನನಗ್ ಗೊತ್ತಿರೋ ಪ್ರಕಾರ ಇಷ್ಟೆಲ್ಲ ಕರೀತಾರೆ. ನಾನು ರಾಗಪ್ಪ ಅಂತ ಅಂತೀನಿ, ರಾಯರೇ ಅಂತ ಅಂತೀನಿ. ನೀವು ಏನೇನಂತ ಕರಿತೀರಾ ಅಂತ ಹೇಳಿ ದಯವಿಟ್ಟು ಇವತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಅದನ್ನೇ ಬರಿಬೇಕು. ನೀವು ನಮ್ಮ ರಾಯರನ್ನ ಏನಂತ ಬೋಧಿಸ್ತೀವಿ ಅಂತ ಹೇಳ್ಬಿಟ್ಟು ನೀವು ಇವತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಅದೇ ಇರಿ. ರಾಯರು ಅಂತೀರಾ, ಗುರುರಾಯರೇ ಅಂತೀರಾ, ರಾಘವೇಂದ್ರ ಸ್ವಾಮಿಗಳೇ ಅಂತೀರಾ, ಅಥವಾ ನೀವ್ ಏನಂತ ಕರಿತೀರಾ, ನಂತರನೇ ರಾಗಪ್ಪ ಅಂತೀರಾ, ನೀವ್ ಏನಂತ ಕರಿತೀರಾ ಅನ್ನೋದನ್ನ ಇವತ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆಯೋದಂತೂ ಮರೆಯಬೇಡಿ. ಸೊ ರಾಯರ ಹೆಸರುಗಳ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಒಂದಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೆ ನಾನು ನಿನ್ನೆನೆ ಹೇಳ್ದಂಗೆ ವಿಡಿಯೋ ಶೇರ್ ಮಾಡೋದಂತೂ ಮರಿಬೇಡಿ. ಜೊತೆಗೆ ರಾಯರ ಹೆಸರು ಏನಂತ ಬೋಧಿಸ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆಯೋದಂತೂ ಮರಿಬೇಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾವ್ಯಾವ ತರ ವಿಷಯಗಳು ಬೇಕು ನಿಮ್ಗೆ, ಯಾವ ತರ ವಿಡಿಯೋಸ್ ಮಾಡ್ಬೇಕು ಅನ್ನೋದನ್ನು ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಚಿಕ್ಕದಾಗಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.